ಹೌ ಟು ಅಪ್ಲೈ ಇನ್ಕಮ್ ಆ್ಯಂಡ್ ಕಾಸ್ಟ್ ಸರ್ಟಿಫಿಕೇಟ್. ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ನಾವು ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಪ್ರಮಾಣ ಪತ್ರವನ್ನು ಪಡ್ಕೋಬೋದು, ಈ ಕುರಿತು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೋಡೋಣ. ನಮಸ್ಕಾರ ರೀ ಎಲ್ಲರಿಗೂ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ಆ ಲಿಂಕ್ನ ಮೂಲಕ ನೀವು ಈ ಒಂದು ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರವನ್ನು ಸಲ್ಲಿಸೋಕ್ಕೆ ವೆಬ್ಸೈಟ್ಗೆ ಬರ್ಬೋದು. ಆ ವೆಬ್ಸೈಟ್ನಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಲಾಗಿನ್ ಆಗಿ. ಫಸ್ಟಿಗೆ ಲಾಗಿನ್ ಆದಮೇಲೆ ಈ ರೀತಿಯಾದಂತಹ ಒಂದು ಡ್ಯಾಶ್ಬೋರ್ಡ್ ಸಿಗುತ್ತೆ ನಿಮಗೆ. ಇದರಲ್ಲಿ ಹೊಸ ವಿನಂತಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಲ್ಲಿ ಜಾತಿ ಪ್ರಮಾಣ ಪತ್ರ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು, ಬಹಳಷ್ಟು ಆಪ್ಷನ್ಗಳು ಕಾಣ್ತಾ ಇರ್ಬೋದು ನಿಮಗೆ. ಇದರಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಜಾತಿ ಪ್ರಮಾಣ ಪತ್ರ ಅಂತೇಳಿ, ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ನೀವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಎರಡನ್ನೂ ಪಡ್ಕೋಬೋದು. ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ನೀವು ಸೇವಾ ಶುಲ್ಕ ಅಂತೇಳಿ ಗೌರ್ಮೆಂಟಿಗೆ 40 ರೂಪಾಯಿಗಳ ಚಾನಲನ್ನು ತುಂಬಬೇಕಾಗಿರುತ್ತೆ. ಅದೇ ರೀತಿ ಅವಶ್ಯಕವಾದಂತಹ ದಾಖಲಾತಿಗಳೆಂದರೆ ಶಾಲಾ ದಾಖಲೆ, ವಿದ್ಯಾಭ್ಯಾಸ ಹೊಂದಿದಲ್ಲಿ, ಅದೇ ರೀತಿ ಪಡಿತರ ಚೀಟಿ, ಎಪಿಕ್ ಕಾರ್ಡ್, ಹಳೆ ಜಾತಿ ಪತ್ರ, ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ ಇದಾವೆ. ಇದರಲ್ಲಿ ಮ್ಯಾಂಡೇಟರಿ ಏನಪ್ಪ ಅಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿ ಬೇಕಾಗುತ್ತೆ. ಅದೇ ರೀತಿ ನೀವೇನಾದರೂ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಖಾಸಗಿ ಸಂಸ್ಥೆಯಲ್ಲಿ ಜಾಬ್ ಏನಾದರೂ ಮಾಡ್ತಾ ಇದ್ದರೆ ವೇತನ ಪ್ರಮಾಣ ಪತ್ರ ಕೂಡ ಬೇಕಾಗುತ್ತೆ. ಅದೇ ರೀತಿ ನಿಮ್ಮ ಒಂದು ಪಡಿತರ ಚೀಟಿ ಇದ್ದರೆ ಪಡಿತರ ಚೀಟಿ, ಶಾಲಾ ದಾಖಲೆ ಇದ್ದರೆ ಶಾಲಾ ದಾಖಲೆಯನ್ನು ಕಂಪಲ್ಸರಿಯಾಗಿ ಕೊಡಬೇಕಾಗುತ್ತೆ. ಇದಾದಮೇಲೆ ಮುಂದುವರಿಸಿ ಅಂತೇಳಿ ಕ್ಲಿಕ್ ಮಾಡಿ. ಈ ರೀತಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ನೋಡ್ತಾ ಇರ್ಬೋದು ನೀವು, ಫಸ್ಟಿಗೆ ಏನಪ್ಪ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಡೀಟೇಲ್ಸನ್ನು ಕೇಳುತ್ತೆ. ಇದು ನೀವು ಪಡಿತರ ಚೀಟಿಯನ್ನು ಹೊಂದಿದ್ದೀರಾ ಅಂತೇಳಿ ಕೇಳುತ್ತೆ. ಇದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ. ಇಲ್ಲ ಅಂತ ಹಾಕಿ ನೀವು ಆಧಾರ್ ಕಾರ್ಡ್ ಮೇಲೆ ನೀವು ಈ ಒಂದು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ನನ್ನ ಹತ್ರ ಈಗ ಆ ರೇಷನ್ ಕಾರ್ಡ್ ಇದೆ, ಸೊ ನಾವು ಹೌದು ಅಂತೇಳಿ ಹಾಕಿ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ನಾನು ಟೈಪ್ ಮಾಡ್ತಾ ಇದ್ದೇನೆ. ರೇಷನ್ ಕಾರ್ಡ್ ನಂಬರನ್ನು ಟೈಪ್ ಮಾಡಿ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ಅರ್ಜಿದಾರರನ್ನು ಆಯ್ಕೆ ಮಾಡಿ ಅಂತೇಳಿ ಸೈಡ್ ಆಪ್ಷನ್ ನೋಡ್ತಾ ಇರ್ಬೋದು ನೀವು. ಅದರಲ್ಲಿ ಅರ್ಜಿ ಯಾರ ಹೆಸರಲ್ಲಿ ನಿಮಗೆ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬೇಕಾಗಿದೆಯೋ ಅವರ ಒಂದು ಕುಟುಂಬದ ಆ ಒಂದು ಸದಸ್ಯನ ಹೆಸರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಹೆಸರನ್ನು ಸೆಲೆಕ್ಟ್ ಮಾಡಿಕೊಂಡು ಶೋಧಿಸು ಅಂತೇಳಿ ಕ್ಲಿಕ್ ಮಾಡಬೇಕಾಗತ್ತೆ. ಶೋಧಿಸು ಅಂದರೆ ಏನಪ್ಪ ಅಂದರೆ, ಇದು ಬಿಫೋರ್ ಏನಾದರೂ ನಿಮ್ಮ ಹೆಸರಲ್ಲಿ ಯಾವುದಾದ್ರೂ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಬಿಫೋರ್ ಏನಾದರೂ ಅರ್ಜಿ ಹಾಕಿ ನೀವು ಆಲ್ರೆಡಿ ಇದ್ದರೆ ಅದು ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂದರೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇವಾಗ ಇವ್ರ ಹೆಸರಲ್ಲಿ ಯಾವುದೇ ರೀತಿಯಾದಂಥ ಜಾತಿ ಆದಾಯ ಪ್ರಮಾಣ ಪತ್ರ ಇಲ್ಲದಿರುವುದರಿಂದ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಜಿಲ್ಲೆ, ತಾಲೂಕು, ಹೋಬಳಿ, ಗ್ರಾಮ ಆಟೋಮೆಟಿಕ್ಕಾಗಿ ತಾನೇ ಬಂದಿದೆ. ಯಾಕಂದರೆ ನಾವು ರೇಷನ್ ಕಾರ್ಡ್ ಡೀಟೇಲ್ಸನ್ನು ಹಾಕಿದ್ದೇವಲ್ಲ, ಸೊ ಅದರಿಂದ ಈ ಡೀಟೇಲ್ಸ್ ತಾನೇ ಬಂದಿದೆ. ಸೊ ನಾವು ಹೆಸರನ್ನು ಟೈಪ್ ಮಾಡುವಂಥ ಅವಶ್ಯಕತೆ ಇಲ್ಲ, ಹೆಸರು ಕೂಡ ತಾನೇ ಬಂದಿದೆ. ಇಲ್ಲೇ ತಂದೆ ಅಥವಾ ಗಂಡನ ಹೆಸರನ್ನು ಟೈಪ್ ಮಾಡಬೇಕಾಗತ್ತೆ. ಈ ರೀತಿ ಟೈಪ್ ಮಾಡಿದ ಮೇಲೆ ಅವರ ತಾಯಿ ಹೆಸರನ್ನು ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿ ವಿಳಾಸ, ಅವರ ಒಂದು ಖಾಯಂ ವಿಳಾಸವನ್ನು ಟೈಪ್ ಮಾಡಬೇಕಾಗುತ್ತೆ. ಅದೇ ರೀತಿ ಪಿನ್ ಕೋಡ್, ಊರಿನ ಒಂದು ಪಿನ್ ಕೋಡನ್ನು, ನಂತರ ಇಮೇಲನ್ನು ಹಾಕಿ ಅದಕ್ಕೊಂದು OTP ಕಳಿಸಿ OTPನ ಹಾಕಬೇಕಾಗತ್ತೆ. ಅದೇ ರೀತಿ ಮೊಬೈಲ್ ನಂಬರ್ನ ಕೂಡ OTP ಕಳಿಸಿ ಎರಡನ್ನೂ ವ್ಯಾಲಿಡೇಟ್ ಮಾಡಬೇಕಾಗತ್ತೆ. ಒಂದು ಸಾರಿ ಎಲ್ಲ ಡೀಟೇಲ್ಸನ್ನು ನೀವು ಫಿಲ್ ಮಾಡಿ ನಿಮ್ಮ ಒಂದು ಇಮೇಲ್ ಮತ್ತು ಮೊಬೈಲ್ ನಂಬರನ್ನು ವೆರಿಫಿಕೇಷನ್ ಮಾಡಿದ ನಂತರ ನೀವು ಮುಂದುವರಿಸಿ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾ ಎಲ್ಲರ ಡೇಟಾನ ಫಿಲ್ ಮಾಡಿದ್ದೇನೆ. ಅದೇ ರೀತಿ ಇಮೇಲ್ ಮತ್ತು ಮೊಬೈಲ್ ನಂಬರ್ನ ವ್ಯಾಲಿಡೇಟ್ ಮಾಡಿದ್ದೇನೆ. ಸೊ ಇವಾಗ ಮುಂದುವರಿಸಿ ಅಂತೇಳಿ ನೆಕ್ಸ್ಟ್ ಸ್ಟೆಪ್ಪಿಗೆ ಬಂದೆ. ನೆಕ್ಸ್ಟ್ ಏನಪ್ಪ ಅಂದರೆ ಪ್ರಮಾಣ ಪತ್ರ ವಿವರಗಳು ಅಂತ ಬರುತ್ತೆ. ಮೀಸಲಾತಿ ವರ್ಗ, ನೀವು ಯಾವ ವರ್ಗಕ್ಕೆ ಮೀಸಲಾತಿಯನ್ನು ಕೋರ್ತಾ ಇದ್ದೀರಲ್ಲ, ನಿಮ್ಮ ಒಂದು ಕೆಟಗರಿ ಯಾವ ಕೆಟಗರಿ ಬರುತ್ತೆ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅದೇ ರೀತಿ ನಿಮ್ಮ ಜಾತಿ ಯಾವುದು ಬರುತ್ತೆ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕುಟುಂಬದ ಒಟ್ಟು ವಾರ್ಷಿಕ ಆದಾಯ ಎಲ್ಲ ಮೂಲಗಳಿಂದ ಅಂತಿದೆ. ಅಂದರೆ ನಿಮ್ಮ ತಿಳಿದ ಮಟ್ಟಿಗೆ ನಿಮ್ಮ ಒಂದು ಇನ್ಕಮ್ ಎಷ್ಟಿದೆ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ, ಟೈಪ್ ಮಾಡಬೇಕಾಗತ್ತೆ. ಅದಾದಮೇಲೆ ಉದ್ದೇಶ, ವಿದ್ಯಾಭ್ಯಾಸಕ್ಕೋ, ನೌಕರಿಗೋ ಅಥವಾ ಇತರೇನೋ ಏನಂತೇಳಿ ನೀವು ಇಲ್ಲಿ ಉದ್ದೇಶವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಿಮ್ಮ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಯಾವುದಕ್ಕಾಗಿ ಬೇಕಾಗಿಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನಂತರ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೋಡ್ ಸೆಕ್ಷನ್ಗೆ ಬಂದ್ವಿ. ಈಗ ನಿಮ್ಮ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕಾಗತ್ತೆ ಕಂಪಲ್ಸರಿಯಾಗಿ. ಅದಾದ ಮೇಲೆ ಅಗತ್ಯವಿರುವ ದಾಖಲಾತಿಗಳಲ್ಲಿ ನಿಮ್ಮೊಂದು ಶಾಲಾ ದಾಖಲೆ ಇದ್ದರೆ ಅದನ್ನು ಕಂಪಲ್ಸರಿಯಾಗಿ LCನ ಅಥವಾ TCನ ನಿಮ್ಮದು ಸ್ಕ್ಯಾನ್ ಮಾಡಿ ಹಾಕಿ. ಅದಾದಮೇಲೆ ನಿಮ್ಮ ಒಂದು ಹಳೆಯ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಇದ್ದರೆ ಅದನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ. ಅದಾದಮೇಲೆ ಆಧಾರ್ ಕಾರ್ಡ್ ಅಂತೂ ಕಂಪಲ್ಸರಿ ಆಗಿರುತ್ತೆ. ಆಧಾರ್ ಕಾರ್ಡ್ ಅಥವಾ ನಿಮ್ಮ ಒಂದು ಐಡೆಂಟಿಫಿಕೇಷನ್ ಪ್ರೂಫ್, ಒಂದು ಯಾವುದಾದ್ರೂ ಐಡೆಂಟಿಫಿಕೇಷನ್ ಪ್ರೂಫ್ನ ಅದನ್ನು ಕಂಪಲ್ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗತ್ತೆ. ಈ ಎಲ್ಲ ಫಾರ್ಮೇಟ್ ಏನಪ್ಪ ಅಂದರೆ PDF ಫಾರ್ಮೆಟ್ನಲ್ಲಿ 200 KB ಲೆಸ್ ದೆನ್ 200 KBಯಲ್ಲಿ ನೀವು ಸ್ಕ್ಯಾನನ್ನು ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ.
ನಿಮ್ಮ ಒಂದು ಫೋಟೋನ JPG ಫಾರ್ಮೆಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಒಂದ್ಸಲಿ ನೀವು ಅಪ್ಲೋಡ್ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಮುಂದುವರಿಸಬೇಕಾಗತ್ತೆ. ನೋಡ್ತಾ ಇರ್ಬೋದು, ಸಲ್ಲಿಸಿ ಅಂತೇಳಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಟೆಪ್ಪಿಗೆ ಕ್ಲಿಕ್ ಮಾಡಿದ ಮೇಲೆ ನಿಮಗೊಂದು GST ನಂಬರ್ ಅಂತ ಬರುತ್ತೆ. ಇದನ್ನು ಕಾಪಿ ಮಾಡಿ ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಸೈನ್ ಮುಂದುವರಿಸಿ ಅಂತೇಳಿ ನಿಮ್ಮ ಎಲ್ಲ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ. ನೋಡ್ತಾ ಇರ್ಬೋದು, ಯಾವುದಾದ್ರು ಡೀಟೇಲ್ಸ್ ರಾಂಗ್ ಆಗಿದ್ದರೆ ನೀವು ಇಲ್ಲಿ ಕರೆಕ್ಷನ್ ಮಾಡ್ಕೋಬೋದು. ಇಲ್ಲಪ್ಪ ಅಂದರೆ ಈ ಸೈನ್ಗೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿ. ಈ ಸೈನ್ಗೆ ಮುಂದುವರಿಸಿ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಒಂದು ಆಧಾರ್ ಬೇಸ್ಡ್ ವ್ಯಾಲಿಡೇಷನ್ಗೆ ಬರುತ್ತೆ. ಇಲ್ಲೇ ನೋಡ್ತಾ ಇರ್ಬೋದು, ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ಒಂದು OTP ನಿಮ್ಮ ಆಧಾರ್ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTPನ ಇಲ್ಲಿ ಸಲ್ಲಿಸಿ ವೆರಿಫೈ OTP ಅಂತ ಹೇಳಿ ಕ್ಲಿಕ್ ಮಾಡಬೇಕಾಗತ್ತೆ. ಒಂದು ಸಾರಿ ಈ ಒಂದು ಆಧಾರ್ ವ್ಯಾಲಿಡೇಷನ್ ಆದಮೇಲೆ ಡೈರೆಕ್ಟಾಗಿ ಪೇಮೆಂಟಿಗೆ ನಿಮ್ಮ ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಬರ್ತೀರಾ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ವೆರಿಫೈ OTP ಆದಮೇಲೆ ವೆರಿಫೈಡ್ ಆದಮೇಲೆ ಒಂದು ಸ್ವೀಕೃತ ಸಂಖ್ಯೆ ಬಂತು. ಅದಾದಮೇಲೆ ಪಾವತಿಸಬೇಕಾದ ಹಣ. ಇಲ್ಲಿ 2 ಆಪ್ಷನ್ ಸಿಗುತ್ತೆ ನಿಮಗೆ, ಐ ವ್ಯಾಲೆಟ್ ಒಂದು, ಫೋನ್ಪೇ ಒಂದು. ಫೋನ್ಪೇ ಆಪ್ಷನನ್ನು ನೀವು ಎಲ್ಲರೂ ಮೊಬೈಲ್ ಮೂಲಕ ಈಸಿಯಾಗಿ ಪೇಮೆಂಟ್ ಮಾಡ್ಬೋದು. ನನ್ನ ಹತ್ರ ಐ ವ್ಯಾಲೆಟ್ ಇರೋದ್ರಿಂದ ನಾನು ಐ ವ್ಯಾಲೆಟನ್ನು ಸೆಲೆಕ್ಟ್ ಮಾಡಿಕೊಂಡು ವ್ಯಾಲೆಟ್ ಮುಖಾಂತರ ಈ ಒಂದು ಪೇಮೆಂಟ್ನ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ನೀವು ಪೇಮೆಂಟ್ ಮಾಡಿದ ತಕ್ಷಣ ಒಂದು ಎಕ್ನಾಲಜ್ಮೆಂಟ್ ಕಾಪಿ ಬರುತ್ತೆ. ಆ ಎಕ್ನಾಲಜ್ಮೆಂಟ್ ಕಾಪಿನ ನೀವು ಪ್ರಿಂಟೌಟ್ ತೆಗೆದು ನಿಮ್ಮ ಕಸ್ಟಮರ್ಗೆ ಕೊಡ್ಬೋದು. ಕೇವಲ ಒಂದು 21 ದಿನಗಳ ಒಳಗೆ, ಮ್ಯಾಕ್ಸಿಮಮ್ 21 ದಿನಗಳೊಳಗೆ, ಆಲ್ಮೋಸ್ಟ್ ಒಂದು ವಾರದಲ್ಲಿ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಮೊಬೈಲ್ ಜಿಮೇಲಿಗೆ ಅವರು PDF ಆಗಿ ಸೆಂಡ್ ಮಾಡ್ತಾರೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಕೋಬೋದು. ಈ ಒಂದು ವಿಡಿಯೋದಲ್ಲಿ ನಾನು ನೀಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಈ ವಿಡಿಯೋ ಕುರಿತು ಏನಾದರೂ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ನಿಮಗೆ ಸಾಲ್ವ್ ಮಾಡ್ತೇನೆ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯೊಂದಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.